ನೀವು ಡಯಟ್ ಮಾಡೋದು ಮತ್ತೆ ಬಿಡೋದು ಮತ್ತೆ ಜಂಕ್ ತಿನ್ನೋದು ತುಂಬಾ ಆಯಿಲಿ ಫುಡ್ಸ್ ತಿನ್ನೋದೆಲ್ಲ ಮಾಡಿದಾಗ ಮತ್ತೆ ನಿಮಗೆ ಏನಾಗುತ್ತೆ ಅಂದ್ರೆ ರಿವರ್ಸ್ ಆಗ್ತಾ ಹೋಗುತ್ತೆ. ನೀವು ಅದಕ್ಕೆ ಇದು ಲೈಫ್ ಸ್ಟೈಲ್ ಇಂದ ಬಂದಿರುವಂಥದ್ದು. ಇದು ಜೆನೆಟಿಕ್ಸ್ ಇಂದ ನಮ್ಗೆ PCOD ಬರಲ್ಲ. ನೀವು ಆದಷ್ಟು ಶುಗರ್ ಕಾಫಿಗೆ ಹಾಕೊಂಡು ಕುಡಿಯೋದಿರ್ಬೋದು, ಅಥವಾ ಶುಗರಿ ಜ್ಯೂಸಸ್ ಅಂದ್ರೆ ನಿಮಗೆ ಆಪಲ್ ತಿನ್ಬೇಕು, ಆಪಲ್ ಜ್ಯೂಸ್ ಕುಡಿಬಾರ್ದು. ಸನ್ಸೆಟ್ ಆದ್ಮೇಲೆ ಅಂದ್ರೆ ಸೂರ್ಯ ಮುಳುಗದ ಮೇಲೆ ಆದಷ್ಟು ಹಣ್ಣುಗಳನ್ನ ತಿನ್ನಬಾರ್ದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶುಗೌಡ ಮಾತಾಡ್ತಾ ಇರೋದು. ಇವತ್ತು PCOD ಬಗ್ಗೆ ತಿಳ್ಕೊಳ್ಳೋಣ. ಈ PCOD ಅಂದ್ರೆ ಏನು? ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ, ಅಥವಾ ಡಿಸೀಸ್ ಅಥವಾ ಡಿಸಾರ್ಡರ್ ಅಂತ ನಾವು ಕರಿಬೋದು. ಇದು ಯೂಶಲಿ ಇವಾಗ ತುಂಬಾ ಜನ ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಇದ್ವಿ. ಎಕ್ಸಾಂಪಲ್, ಈಗ 10 ಜನ ಹೆಣ್ಮಕ್ಳಲ್ಲಿ 3 to 4 ಮೆಂಬರ್ಸ್ ಅಲ್ಲಿ ಈ PCOD ಅಥವಾ PCOS ಅನ್ನೋದು ಕಾಣಿಸ್ತಾ ಇದೆ. ಏನಾಗುತ್ತೆ PCOD ಆದಾಗ, ಅಥವಾ ಇದು ಯಾರಲ್ಲಿ ಕಾಣಿಸ್ಕೊತಾ ಇದೆ ಜಾಸ್ತಿ ಅಂದ್ರೆ ಯೂಶಲಿ ಯಾರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂಥವರಲ್ಲಿ PCOD ಜಾಸ್ತಿ ಆಗಿದೆ. ಏನಾಗುತ್ತೆ PCOD ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. PCOD ಅಂದ್ರೆ ತುಂಬಾ ಸಿಂಪಲ್. ಓವರಿ ಅಂತ ಇರುತ್ತೆ ಅಥವಾ ಅಂಡಾಶಯ ಅಂತ ನಾವೇನು ಹೇಳ್ತೀವಿ, ಅದರಿಂದ ಪ್ರತಿ ತಿಂಗಳು ಎಗ್ ರಿಲೀಸ್ ಆಗ್ತಾ ಹೋಗುತ್ತೆ. ಆ ಎಗ್ ಇಮ್ಮೆಚ್ಯೂರ್ ಆಗಿರುತ್ತೆ ಅಥವಾ ಪ್ರಾಪರ್ ಆಗಿ ಮೆಚ್ಯೂರ್ ಆಗದಲ್ಲೇ ರಿಲೀಸ್ ಆದಾಗ ನಮಗೆ PCOD ಅಂತ ನಾವು ಹೇಳ್ತೀವಿ. ಅಂದ್ರೆ ಇವರಿಗೆ ಯೂಶಲಿ ಪೀರಿಯಡ್ಸು ಆಗುತ್ತೆ, ಕೆಲವರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಸಹ ಆಗುತ್ತೆ. ಅಂದ್ರೆ ಪೀರಿಯಡ್ಸ್ ಆದ ತಕ್ಷಣ PCOD ಇಲ್ಲ ಅಂತ ಅಲ್ಲ, ಕೆಲವರಿಗೆ PCOD ಆದ್ರೂ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಬಟ್ ಅವರಿಗೆ ಇರೆಗ್ಯುಲರ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಇಷ್ಟೇ PCOD ಅಂದ್ರೆ. ಈಗ ಸಿಂಪ್ಟಮ್ಸ್ ಅಂತ ಬಂದಾಗ ವೆಯ್ಟ್ ಗೇನ್ ಇರ್ಬೋದು, ಅಥವಾ ಅನ್ವಾಂಟೆಡ್ ಹೇರ್ ಅಥವಾ ಫೇಶಿಯಲ್ ಅಲ್ಲಿ ತುಂಬಾ ಅನ್ವಾಂಟೆಡ್ ಹೇರ್ ಬರುವಂಥದ್ದು ಚಾನ್ಸಸ್ ತುಂಬಾ ಇರುತ್ತೆ. ಆ್ಯಂಡ್ ಆಕ್ನೆಗಳು, ತುಂಬಾ ಪಿಂಪಲ್ಸ್, ಎಕ್ಸ್ಪೆಷಲಿ ಈ ಲೋವರ್ ಚಿನ್ ಅಲ್ಲಿ ತುಂಬಾ ಪಿಂಪಲ್ಸ್ ಆಗುತ್ತೆ. ಅಂಥವರಿಗೆ ಯೂಶಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಥವಾ ಫರ್ಟಿಲಿಟಿ ಇಶ್ಯೂ ಇದೆ ಅಂತ ನಾವು ತಿಳ್ಕೊಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಂಥವರಿಗೆ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಫರ್ಟಿಲಿಟಿ ಇಶ್ಯೂ ಸ್ಟಾರ್ಟ್ ಆಗೋದು PCOD ಇಂದ. ಹಂಗಂತ PCOD ಇದ್ದವರಿಗೆ ಆಗದೇ ಇಲ್ಲ ಮಗು ಅಂತ ಅಲ್ಲ, ಖಂಡಿತ ಪ್ರೆಗ್ನೆನ್ಸಿ ಆಗುತ್ತೆ. ಬಟ್ ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಈಸಿ ಆಗ್ತಾ ಹೋಗುತ್ತೆ. ಈಗ ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು, ಅಥವಾ PCOD ಬಂದವರೆಲ್ಲ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು ಅನ್ನೋದೆಲ್ಲ ಒಂದು ಕಡೆ ನಮಗೆ ಡಾಕ್ಟರ್ಸ್ ಹೇಳಿರ್ತಾರೆ, ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಥವಾ ಮೆಟ್ಫಾರ್ಮಿನ್ ತಗೊಳ್ಳಿ, ಶುಗರ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ. ಆ್ಯಕ್ಚುಲಿ ನಿಮಗೆ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ ಇಲ್ಲ. ನೀವು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಮೇಂಟೈನ್ ಆಗುತ್ತೆ ಸಿಂಪ್ಟಮ್ಸ್, ಬಟ್ ಕ್ಯೂರ್ ಆಗಲ್ಲ. ನೀವು ಅದಕ್ಕೆ ಇದು ಲೈಫ್ ಸ್ಟೈಲಿಂದ ಬಂದಿರೋವಂಥದ್ದು. ಇದು ಜೆನೆಟಿಕ್ಸ್ ಇಂದ ನಮಗೆ PCOD ಬರಲ್ಲ. ಅಂದರೆ ನಮ್ಮ ಅಜ್ಜಿಗೋ ಅಮ್ಮಂಗೋ ಅಥವಾ ನಮ್ಮ ಹಿರಿಯರಿಂದ ನಮಗೆ ಬಂದಿಲ್ಲ. ಇದು ನಾವೇ ಮಾಡ್ಕೊಂಡಿರೋವಂಥದ್ದು. ಯಾಕೆ ಅಂದರೆ ಲೈಫ್ ಸ್ಟೈಲ್. ನಾವು ಚೆನ್ನಾಗಿ ವಾಕಿಂಗ್ ಮಾಡಲ್ಲ, ವರ್ಕೌಟ್ ಮಾಡಲ್ಲ, ಒಳ್ಳೆ ತಿಂಡಿ ಊಟಗಳನ್ನು ತಿನ್ನಲ್ಲ, ಇದರಿಂದ ನಮಗೆ PCOD ಆಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ರೆಡಿ ಮಾಡಿಕೊಂಡ್ರೆ PCOD ಆ್ಯಕ್ಚುಲಿ ಎಷ್ಟೋ ಕಮ್ಮಿ ಆಗುತ್ತೆ ಸಿಂಪ್ಟಮ್ಸ್, ಬಟ್ ಇದು ಹೋಗಲ್ಲ, ಮ್ಯಾನೇಜ್ ಆಗುತ್ತೆ. ನೀವು ಮತ್ತೆ ಒಂದು 3 months ಡಯಟ್ ಮಾಡ್ತೀರಾ, ವೆಯ್ಟ್ ಲಾಸ್ ಮಾಡ್ಕೋತೀರಾ, ಮತ್ತೆ ನೀವೇನಾದ್ರು ಬಿಟ್ಟು ಮತ್ತೆ ರ್ಯಾಂಡಮ್ ಆಗಿ ಜಂಕ್ ಫುಡ್ ಎಲ್ಲ ತಿಂತಾ ಇದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಮಾಡಿಫಿಕೇಶನ್ ಮಾಡ್ಕೊಂಡಾಗ ಮಾತ್ರ PCOD ಕಂಪ್ಲೀಟ್ ಆಗಿ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಮೇಂಟೈನ್ ಆಗುತ್ತೆ. ನೀವು ಡಯಟ್ ಮಾಡೋದು ಮತ್ತೆ ಬಿಡೋದು, ಮತ್ತೆ ಜಂಕ್ ತಿನ್ನೋದು, ತುಂಬಾ ಆಯಿಲಿ ಫುಡ್ಸ್ ತಿನ್ನೋದೆಲ್ಲ ಮಾಡಿದಾಗ ಮತ್ತೆ ನಿಮಗೆ ಏನಾಗುತ್ತೆ ಅಂದ್ರೆ ರಿವರ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ PCOD ಆದವರಿಗೆಲ್ಲ ನೆಕ್ಸ್ಟ್ ಸ್ಟೇಜ್ ಇಸ್ ಡಯಾಬಿಟೀಸ್, ಅಥವಾ ಪ್ರೀ ಡಯಾಬಿಟೀಸ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು. ಯಾಕೆಂದರೆ ಅವರಿಗೆ ತುಂಬ ಇನ್ಸುಲಿನ್ ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ, ರೆಸಿಸ್ಟೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು PCOD ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಊಟದ ಪದ್ಧತಿ ಇರ್ಬೋದು, ವರ್ಕೌಟ್ ಇರ್ಬೋದು, ನಿದ್ರೆ ಇರ್ಬೋದು, ಸ್ಲೀಪ್ ಪ್ಯಾಟರ್ನ್ ಇರ್ಬೋದು, ಸ್ಟ್ರೆಸ್ ಲೆವೆಲ್ಸ್, ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಡಯಟ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗ ಡಯಟ್ ಏನು? ಡಯಟ್ ಅಂದರೆ ಈಗ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ಕೊಂಬಂದಿದ್ದೀನಿ, ಬ್ಯಾಲೆನ್ಸ್ ಡಯಟ್ ಅನ್ನೋದು ಇಂಪಾರ್ಟೆಂಟ್. ಈಗ ಕಾರ್ಬೋಹೈಡ್ರೇಟ್ ಬಿಡಬೇಕು ಅಥವಾ ಬರೀ ಡಿಟಾಕ್ಸ್ ಮಾಡಬೇಕು ಹಿಂಗೆಲ್ಲ ಇಲ್ಲ. ನಾವೇನು ಊಟ ಮಾಡ್ತಾ ಇದ್ದೀವಿ ಹಿಂದಿನ ಕಾಲದಿಂದ ಅದೇ ಥರ ಊಟ ಮಾಡ್ಕೊತಾ ಹೋಗಬೇಕು, ಬಟ್ ಸ್ವಲ್ಪ ನಾವು ಪೋರ್ಷನ್ಸ್ ಕಂಟ್ರೋಲ್ನ ಚೇಂಜಸ್ ಮಾಡ್ಕೊತಾ ಹೋಗಬೇಕು. ಈಗ ನಾವೇನು ಮಾಡ್ತೀವಿ, ಜಾಸ್ತಿ ನಮಗೆ ರೈಸು, ಮುದ್ದೆ, ಚಪಾತಿ ಇದೇ ನಾವು 80% ಡಯಟಲ್ಲಿ ತಿಂತೀವಿ ರೆಗ್ಯುಲರ್ ಆಗಿ. ಇದನ್ನು ನಾವು 25% to 30% ತಿಂದು, ಸೊಪ್ಪು ಕಾಳು ಬೇಳೆಗಳನ್ನೆಲ್ಲ ನಾವು ಜಾಸ್ತಿ ತಿಂದು, ಸ್ವಲ್ಪ ಕರ್ಡು, ಬಟರ್ ಮಿಲ್ಕ್, ನಾನ್ ವೆಜ್ನ ಇನ್ಕ್ಲೂಡ್ ಮಾಡಿದಾಗ ನಿಮಗೆ ಲೈಕ್ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ವೆಯ್ಟ್ ಲಾಸು ಸಹ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಹೆಲ್ತಿ ಫೈಬರ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಆದಷ್ಟು ತರಕಾರಿಗಳನ್ನು ನೀವು 50% ನಿಮ್ಮ ಪ್ಲೇಟಲ್ಲಿ ಇನ್ಕ್ಲೂಡ್ ಮಾಡಬೇಕು, ಮಿನಿಮಮ್ 30 to 50%. ಅದು ಸಹ ಹೆಲ್ಪ್ ಆಗುತ್ತೆ. ಪ್ರೋಟೀನ್ ಇನ್ಕ್ಲೂಡ್ ಮಾಡಬೇಕು. ಪ್ರೋಟೀನ್ ಅಂತ ಹೇಳಿದ್ರೆ ನಿಮಗೆ ಬೇಳೆ ಕಾಳುಗಳಿರ್ಬೋದು, ಅಥವಾ ಮೊಟ್ಟೆ, ನಾನ್ ವೆಜ್, ಚಿಕನ್, ಫಿಶ್, ರೆಡ್ ಮೀಟ್ನ ಆದಷ್ಟು ಅವಾಯ್ಡ್ ಮಾಡಿ. ಮಟನ್ ಮಂತ್ಲಿ ಒನ್ಸ್, ಅದರ್ವೈಸ್ 2 months ಒನ್ಸ್ ತಿಂದರೂ ಪರವಾಗಿಲ್ಲ, ಬಟ್ ಚಿಕನ್, ಫಿಶ್, ಎಗ್ನ ನೀವು ರೆಗ್ಯುಲರ್ ಆಗಿ ಇನ್ಕ್ಲೂಡ್ ಮಾಡ್ಕೋಬೋದು. ಆ್ಯಂಡ್ ಯಾವ ಥರ ಇನ್ಕ್ಲೂಡ್ ಮಾಡ್ತೀರಾ ಮ್ಯಾಟರ್ಸ್ ಅಲಾಟ್. ಅಂದರೆ ಈಗ ತುಂಬ ಎಣ್ಣೆ ಹಾಕೋದು ಕುಕ್ ಮಾಡುವಾಗ, ಅದರ್ವೈಸ್ ನೀವು ಡೀಪ್ ಫ್ರೈಡ್ ಮಾಡ್ಕೊಂಡು ತಿನ್ನೋದು, ಕಬಾಬ್ ಮಾಡ್ಕೊಂಡು, ಇದೆಲ್ಲ ಆದಷ್ಟು ಕಮ್ಮಿ ಮಾಡಿ. ಆದಷ್ಟು ಸಾಂಬಾರ್ ಥರ ಮಾಡ್ಕೊಳ್ಳಿ, ಗ್ರೇವಿ ಮಾಡ್ಕೊಳ್ಳಿ, ಅದರ್ವೈಸ್ ತಂದೂರಿ ಅಥವಾ ಗ್ರಿಲ್ಲಡ್ ಅಥವಾ ಹೇರ್ ಫ್ರೈಡು ತುಂಬ ಗುಡ್ ಆಪ್ಷನ್ ನಿಮಗೆ.
ಯಾವುದೇ ಕಾರಣಕ್ಕೂ ಡೀಪ್ ಫ್ರೈಡ್ ಮತ್ತು ತುಂಬ ಆಯಿಲ್ ಯೂಸ್ ಮಾಡಿ ಕುಕ್ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಬೇಕು, ಚಿಕನ್ ಅಥವಾ ನಾನ್ ವೆಜ್ ಅಥವಾ ಮೀಟ್ ಅಂತ ಬಂದಾಗ. ಆ್ಯಂಡ್ ಆಯಿಲ್ ಫುಡ್ನ ಆದಷ್ಟು ಕಮ್ಮಿ ಮಾಡಿ. ಆ್ಯಂಡ್ ಶುಗರಿ ಫುಡ್ಸು ನಿಮಗೆ ತುಂಬ ಕೆಟ್ಟದು ಆ್ಯಕ್ಚುಲಾಗಿ ಈ ಒಂದು PCOD ಕೇಸಸಲ್ಲಿ, ಏಕೆಂದರೆ ಶುಗರ್ ಸ್ಪೆಕ್ ಬೇಗ ಆಗ್ತಾ ಹೋಗುತ್ತೆ. ನೀವು ಆದಷ್ಟು ಶುಗರ್ ಕಾಫಿಗೆ ಹಾಕೊಂಡು ಕುಡಿಯೋದಿರ್ಬೋದು, ಅದರ್ವೈಸ್ ಶುಗರಿ ಜ್ಯೂಸಸ್ ಅಂದರೆ ನಿಮಗೆ ಆ್ಯಪಲ್ ತಿನ್ನಬೇಕು, ಆ್ಯಪಲ್ ಜ್ಯೂಸ್ ಕುಡಿಬಾರ್ದು, ಮೂಸಂಬಿ ತಿನ್ನಬೇಕು, ಮೂಸಂಬಿ ಜ್ಯೂಸ್ ಕುಡಿಬಾರ್ದು. ಆ್ಯಂಡ್ ಈಗ PCOD ಇದ್ದವ್ರು ಇನ್ನೊಂದು ಏನು ಮಾಡಬೇಕು ಅಂದರೆ ಲೇಟ್ ನೈಟ್ ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸನ್ಸೆಟ್ ಆದಮೇಲೆ ಅಂದರೆ ಸೂರ್ಯ ಮುಳುಗಿದ ಮೇಲೆ ಆದಷ್ಟು ಹಣ್ಣುಗಳನ್ನು ತಿನ್ನಬಾರ್ದು. 6 ಗಂಟೆ ಒಳಗಡೆ 5 ಗಂಟೆ ಒಳಗಡೆ ಹಣ್ಣು ತಿನ್ನಿ. ಬೆಸ್ಟ್ ಟೈಮ್ ಅಂದರೆ 4 ಗಂಟೆ ಅಥವಾ 5 ಗಂಟೆ, ಇಲ್ಲಾಂದರೆ 11 ಗಂಟೆ ಅಥವಾ 12 o'clock ನೀವು ಹಣ್ಣು ತಿನ್ಬೋದು. ಇದಿಷ್ಟೂ ನಾವು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ PCOD ನಮಗೆ ನಿಧಾನಕ್ಕೆ ರಿವರ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ನೀವು ಮಂತ್ಲಿ ಗೋಲ್ಸ್ ಇಟ್ಕೋಬೇಕು. ಕೆಲವರಿಗೆ ವೆಯ್ಟ್ ಜಾಸ್ತಿ ಆಗಿರುತ್ತೆ, ಅವ್ರ ವೆಯ್ಟ್ ಲಾಸ್ ಒಂದು 10% to 20% ವೆಯ್ಟ್ ಲಾಸ್ ಕಮ್ಮಿ ಮಾಡಿಕೊಂಡ್ರು ಒಂದು 5 kg 10 kg PCOD ರಿವರ್ಸ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಇದೆಲ್ಲ ಆಗಿದ್ರೂ ನಿಮಗೇನೋ ರಿಸಲ್ಟ್ ಗೊತ್ತೇ ಆಗ್ತಾ ಇಲ್ಲ ಅಂದಾಗ ನೀವು 3 months ಒನ್ಸು ಸ್ಕ್ಯಾನ್ ಮಾಡಿಸ್ಕೊಡಿ. ನಿಮ್ಮ ಯುಟರಸ್ ಎಷ್ಟು ಕ್ಲೀನ್ ಆಗಿದೆ ಅಥವಾ ಹೆಲ್ತಿ ಆಗಿದೆ ಅಂತ ನೀವು ನೋಡ್ಕೊಳ್ಳಿ. ಅದ್ರ ಮೇಲೆ ಡಾಕ್ಟರ್ ಹೆಲ್ಪ್ ತೊಗೊಂಡು ಕೆಲವೊಂದು ಸಲ ನಮಗೆ ಏನಾಗಬೇಕಾಗುತ್ತೆ ಅಂದರೆ ಡಾಕ್ಟರ್ ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ. ಅಂದರೆ ತುಂಬ ವರ್ಸ್ಟ್ ಕೇಸ್ ಆಗಿದೆ, ಅಲ್ಲಿ ಏನೋ ಒಂದು ಎಂಡಿಯೋಮೆಟ್ರಿಸ್ ಆಗಿರ್ಬೋದು, ಅದರ್ವೈಸ್ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಇಂಥ ಚಾನ್ಸಸ್ಸಲ್ಲಿ ನಮಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅದರ್ವೈಸ್ ಕೆಲವೊಂದು ಸಲ ಸರ್ಜರಿ ಸಹ ಬೇಕಾಗುತ್ತೆ. ಸೊ ಚಿಕ್ಕದಾಗಿದ್ದಾಗಲೇ ನೆಗ್ಲೆಕ್ಟ್ ಮಾಡ್ದಲ್ಲೇ ಡಯಟ್, ವರ್ಕೌಟ್, ಸ್ಲೀಪ್ನ ನೀವು ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಇದೇನು ಪೀರಿಯಡ್ಸ್ ಆಗ್ತಲ್ಲ, ಕೆಲವರೆಲ್ಲ ವರ್ಷಗಟ್ಟಲೆ ಪೀರಿಯಡ್ಸ್ ಆಗಿಲ್ಲ ಅಂದ್ರೂ ಆರಾಮಾಗಿರ್ತಾರೆ, ಅವ್ರು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ, ಡಯಟು ಮಾಡಲ್ಲ, ವೆಯ್ಟ್ ಗೇನು ಆಗಿರ್ತಾರೆ. ಸೊ ಪ್ರತಿ ತಿಂಗಳು 28 days to 35 days ಪೀರಿಯಡ್ಸ್ ಆಗಿಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕೆ ಅಂತ ನೀವು ರಿಸಲ್ಟ್ ನೋಡ್ಕೋಬೇಕು. ಅದು ಒಂದು ಇನ್ ಕೇಸ್ ಮದುವೆಲ್ಲಾಗಿದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರ್ಬೋದು, ಅದರ್ವೈಸ್ PCOD ಅಥವಾ ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಶ್ಯೂಸ್ ಇರ್ಬೋದು. ಸೊ ಇದಿಷ್ಟು ನೀವು ಮೇಂಟೈನ್ ಮಾಡ್ತಾ ಇದ್ರೆ PCOD ರಿವರ್ಸ್ ಆಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.